ಇದೆ. ನೀವು ಮನೆ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ 20 ವರ್ಷಗಳ ಶ್ರಮವನ್ನ ಫಲಿತಾಂಶ ಪರೀಕ್ಷೆ ಬರೀತಾ ಇದ್ದೀನಿ. ಕೆಲವೇ ದಿನಗಳಲ್ಲಿ ನಾನು ಪ್ರಬಲವಾಗಿ ಕೇಳ್ತಾ ಇದ್ದೀನಿ. ಅದು ನೆಕ್ಸ್ಟ್ ವಿಚಾರ. ಆದ್ರೆ ಬಂಧುಗಳೇ, ನನ್ನ ವಿದ್ಯಾರ್ಥಿ ಜೀವನದಿಂದ ನನ್ನ ಹೋರಾಟ 1999 ಸ್ಟಾರ್ಟ್ ಆಯಿತು. 1990 ವಿದ್ಯಾರ್ಥಿ ಆದ ಸಂದರ್ಭದಲ್ಲಿ ಎಸ್.ಎನ್. ಹೆಗ್ಡೆ ಅಂತ ಒಬ್ಬ ವೈಸ್ ಚಾನ್ಸಲರ್ ಇದ್ರು. ಅವರ ವಿರುದ್ಧ ಪ್ರತಿಭಟನೆ ಇಳಿದಂತ ನನಗೆ ಪೊಲೀಸರಿಂದ ಒಡಿಸ್ಕೊಂಡು ರಕ್ತವನ್ನ ಚೆಲ್ಲಿ ನಾನು ಅಲ್ಲಿಂದ ನನ್ನ ವಿದ್ಯಾರ್ಥಿ ಜೀವನದ ಹೋರಾಟವನ್ನು ಸ್ಟಾರ್ಟ್ ಮಾಡಿದೆ. ನಾನು ಮತ್ತೆ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ನಾಯಕನಾದೆ. ವಿದ್ಯಾರ್ಥಿ ನಾಯಕನಾಗಿ ಒಂದು ಪದವೀಧರರ ಸಂಘವನ್ನ ಮಾಡುವ ಒಂದು ಪಣವನ್ನು ಕೊಟ್ಟು ರಾಜ್ಯಾದ್ಯಂತ ನಾನು ಹೋರಾಟಗಳನ್ನ ರೂಪಿಸಿದೆ. ನನ್ನ ಅತ್ಯುನ್ನತ ನಾಯಕ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು 2006ರಲ್ಲಿ ನನ್ನ ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ನನಗೆ ಟಿಕೆಟ್ ಅನ್ನು ನೀಡಿ ಒಬ್ಬ ಕಳ್ಳಿಯ ಮಗನು ಅಂತ ಹೇಳಿ ಒಂದು ಜನರಲ್ ಕ್ಷೇತ್ರದಿಂದ ನನ್ನ ಕಳಿಸ್ತಾರೆ. ಅದರ ನಂತರ ಯಾರಾದ್ರೂ ಯಥಾವತ್ತಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ನಾನು ಹುಟ್ಟಿಲ್ಲ, ಆದ್ರೆ ನನ್ನ ಸಹೋದರ ಅವರು. ಇವತ್ತು ಅವ್ರಿಗೆ ಇರುವಷ್ಟು ಐಶ್ವರ್ಯ ಅಧಿಕಾರ ಎಲ್ಲ ಇದೆ. ಆದ್ರೆ ಪ್ರತಿ ಡಿಸೆಂಬರ್ 6ನೇ ತಾರೀಕು ಅವ್ರು ಎಲ್ಲಿ ಮಾಡಿರ್ತಾರೆ ಗೊತ್ತಾ? ಸ್ಮಶಾನದಲ್ಲಿ ಮಾಡಿರ್ತಾರೆ. ನಾವೆಲ್ಲ ಡೋಂಗಿ ಬಾಬಾ ಸಾಹೇಬ್ರ ಅನುಯಾಯಿಗಳು. ಇವತ್ತು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಬಾಬಾ ಸಾಹೇಬ್ರ ಆಶಯಗಳನ್ನ, ಬಾಬಾ ಸಾಹೇಬ್ರ ರಥವನ್ನ ಎಳೆಯುವಂತ ಮುಂಚೂಣಿ ನಾಯಕತ್ವವನ್ನ ಅವ್ರು ವಹಿಸಿಕೊಂಡು ಇವತ್ತು ಮೌಢ್ಯದ ವಿರುದ್ಧ ಕರ್ನಾಟಕದ ಆಧುನಿಕ ಪೇದೆಯರಂತಕ್ಕಂಥ ಹೆಸರನ್ನ ಪಡೆದಿದ್ದಾರೆ. ಅಂತವರು ಈ ರಾಜ್ಯದ ಲೋಕೋಪಯೋಗಿ ಸಚಿವರಾಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾನು ಎಲೆಕ್ಷನ್ ಫೇಸ್ ಮಾಡ್ತೀನಿ. ಹಾಗೂ ನಮ್ಮೆಲ್ಲರ ಅಂಬೇಡ್ಕರ್ ವಾದಿಗಳು ಸನ್ಮಾನ್ಯ ಡಾಕ್ಟರ್ ಎಚ್.ಸಿ. ಮಾಧವ ಸಾಹೇಬರು ಅವರು ಮತ್ತು ಹಲವಾರು ರೈತ ನಾಯಕರುಗಳು ನನ್ನ ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ಕಣಕ್ಕಿಳಿಸಿ ನನಗೆ ಆಶೀರ್ವಾದವನ್ನು ಮಾಡ್ತಾರೆ. ಅಲ್ಲಿ ನಾನು ಸನ್ಮಾನ್ಯ ರಾಮಚಂದ್ರಗೌಡರು, ಬಿಜೆಪಿಯ ಅವತ್ತಿನ ಮಂತ್ರಿ ಆಗಿರ್ತಕ್ಕಂಥ ರಾಮಚಂದ್ರಗೌಡರು ಅದಾದ ನಂತರ ಆ ಬೈ ಎಲೆಕ್ಷನ್ ಅಲ್ಲಿ ಸನ್ಮಾನ್ಯ ಧ್ರುವನಾರಾಯಣ ಸಾಹೇಬರನ್ನ ನಂತರ ಮತ್ತೆ ಒಂದು ಎಂಪಿ ಎಲೆಕ್ಷನ್ ಬರುತ್ತೆ. ಇನ್ನೂ ನನಗೆ ಪ್ರಬುದ್ಧತೆ ಇರಲ್ಲ. ಆ ನಂತರದಲ್ಲಿ ಅವ್ರಿಗೆ ಎಂಪಿ ಹೋಗ್ತಾರೆ, ಆ ಎಂ.ಎಲ್.ಎ ಕಾರ್ಯಕರ್ತೆ. ಆ ಬೈ ಎಲೆಕ್ಷನ್ ನಾನು ಟಿಕೆಟ್ ಕೇಳ್ತೇನೆ, ಆಗ ಟಿಕೆಟ್ ಇಲ್ಲ. 2013ರಲ್ಲಿ ಪ್ರಬಲವಾಗಿ ಹೋರಾಟ ಮಾಡಿದ್ರೆ, ಆದ್ರೆ ನಮ್ಮ ಹಿರಿಯರಾದಂತ ಜಯಣ್ಣವರ ಅವತ್ತು ನಮ್ಮ ಹೈಕಮಾಂಡ್ ಜಯಣ್ಣವರಿಗೆ ಹಿರಿಯರಿದ್ದಾರಪ್ಪ, ನೀನು ಯುವಕ ಇದೆಯಾ, ನಿನ್ಗೆ ಅವಕಾಶ ಬರುತ್ತೆ ಅಂತ ಹೇಳಿ ಅಲ್ಲೂ ಕೂಡ ನನಗೆ ಅವಕಾಶ ಸಿಕ್ಕಿದಂತ ಸಂದರ್ಭದಲ್ಲಿ ನಾನು ಅಲ್ಲಿಂದನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಗೆ ಗೊತ್ತಿದೆ, ನನ್ನ ಇಲ್ಲಿಂದ ಬೆಂಗಳೂರಿಂದ ಈವರೆಗೂ ಗುಂಡ್ಲುಪೇಟೆವರೆಗೂ ನನ್ನದೇ ಬ್ಯಾನರು, ನನ್ನದೇ ಬಾವುಟ ಕಟ್ಕೊಂಡು ಬಂದಿಲ್ವೋ ನಿಮ್ಗೆ ಗೊತ್ತಿದೆಯಾ? ನಾನು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಕೊಂಡು ಬಂದಿದ್ದೇನೆ. 2018ರಲ್ಲಿ ಕೂಡ ಆಕಾಂಕ್ಷೆ ಅದೇ. ಆದ್ರೆ ನಮ್ಮ ಹೈಕಮಾಂಡ್ ಸನ್ಮಾನ್ಯ ನಮ್ಮ ಇವತ್ತಿನ ಶಾಸಕರಾದಂತ ನನ್ನ ನೆಚ್ಚಿನ ಅಣ್ಣನಾದಂತ ಎ.ಆರ್. ಕೃಷ್ಣಮೂರ್ತಿ ಅವರಿಗೆ ಟಿಕೆಟ್ ನೀಡಿ ಅವತ್ತು ಕೂಡ ನಮ್ಮ ಅವೈಜ್ಞಾನಿಕವಾದಂತಹ ಒಂದು ವ್ಯತ್ಯಾಸಗಳು ಅವತ್ತು ಅವರನ್ನು ಸೋಲುವಾಗಿ ಆಗುತ್ತೆ. ಆದ್ರೆ 2003 ದೇವರ ದಯದಿಂದ ಅವರು ಗೆದ್ದು ನಮ್ಮ ಶಾಸಕರಾಗಿದ್ದಾರೆ. ಇವತ್ತು ಎಂಪಿ ಎಲೆಕ್ಷನ್ ಬಂದಿದೆ. ಬಂಧುಗಳೇ, ನಾನು ಯುವಕರ ಪ್ರತಿನಿಧಿಯಾಗಿ, ಮಹಿಳೆಯರ ಪ್ರತಿನಿಧಿಯಾಗಿ, ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಪ್ರಗತಿಗೆ ಪೂರಕವಾಗಿ ಸರ್ವತೋಮುಖ ಅಭಿವೃದ್ಧಿಯಾಗಿ ನಾನು ಒಬ್ಬ ಬಡವನ ಮಗ. ನನಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ. ಯಾರು ನನ್ನ ತಂದೆ ತಾಯಿ ಕೂಡ ಯಾರು ರಾಜಕೀಯ ಇಲ್ಲ. ಆದ್ರೆ ಇವತ್ತು ನಾನು ಒಬ್ಬ ಬಡವನ ಮಗನಾಗಿ ಪಕ್ಷವನ್ನು ಕಟ್ಟೋದ್ರಲ್ಲಿ ಪ್ರಮುಖ ಸ್ಥಾನವನ್ನು ವಹಿಸಿದ್ದೇನೆ. ಅಂತ ಒಬ್ಬ ಯುವಕನಿಗೆ ಇವತ್ತು ಟಿಕೆಟ್ ನೀಡಿದ್ರೆ ಚಾಮರಾಜನಗರದಲ್ಲಿ ಒಂದು ಇತಿಹಾಸ ಕ್ರಿಯೇಟ್ ಆಗುತ್ತೆ. ನನಗೆ ಟಿಕೆಟ್ ಕೊಡಿ, ಚಾಮರಾಜನಗರದ ಅಸ್ಮಿತೆ ನನಗೆ ಟಿಕೆಟ್ ನೀಡೋದ್ರ ಮೂಲಕ ಚಾಮರಾಜನಗರ ಜಿಲ್ಲೆಗೆ ಡಾಕ್ಟರ್ ಎಚ್.ಎಸ್. ಮಾಧವಪ್ರಸಾದ್ ಸಾಹೇಬರು ಕಂಡಂತ ಕನಸು, ಸನ್ಮಾನ್ಯ ಧ್ರುವನಾರಾಯಣ ಸಾಹೇಬರು ಕಂಡಂತ ಕನಸಿನ ನೆನಸು ಮಾಡೋ ದಿಕ್ಕಿನಲ್ಲಿ ನಾನು ಬಹುಮುಖ್ಯ ಪಾತ್ರ ವಹಿಸ್ತೇನೆ. ನನ್ನ ಕೆಲಸವನ್ನ ಆ ರೀತಿ ನಾನು ತೋರಿಸ್ತೇನೆ. ನಾನು ಒಬ್ಬ ಹೈಲಿ ಎಜುಕೇಟೆಡ್ ಡಾಕ್ಟರ್ ಡಿ.ಎನ್. ನಟರಾಜ್ ಅಂತ ಹೇಳಿ ತುಂಬಾ ಓದ್ಕೊಂಡಿದ್ದೀನಿ. ನಾನು ಒಬ್ಬ ಪ್ರೊಫೆಸರ್ ಆಗಿರ್ಬೋದಾಗಿತ್ತು. ಒಂದು ಕಾಲೇಜ್ ನಡೆಸ್ತಿದ್ದೆ. ಸುಮಾರು 153 ವಿದ್ಯಾರ್ಥಿಗಳನ್ನ ನನ್ನ ಪಾಕೆಟ್ ಇಂದ ಓದಿಸಿದ್ದೀನಿ, ಬಿ.ಎಡ್ ಮಾಡಿಸಿದ್ದೀನಿ. ಕೂಲಿ ಕೆಲಸ ಮಾಡ್ತಿದ್ದವ್ರನ್ನ ಎಳ್ಕೊಂಡ್ಬಂದು ನಮ್ಮ ಊರಲ್ಲಿ ಎಲ್ಲೆಲ್ಲಿ ಏನೇನು ನಮ್ಮ ಜನಾಂಗದ ಎಲ್ಲ ಜನಾಂಗದ ನಾಯಕರು, ಗುರುಗಳು, ಲಿಂಗಾಯತರು, ಒಕ್ಕಲಿಗರು, ಜಾತಿ ಮುಖಂಡರು ನಾನು ನಡೆಸ್ತಿದ್ದಂತ ಕಾಲೇಜಲ್ಲಿ ಪ್ರತಿ ವರ್ಷ 5 ಓದಿಸಿದ್ದೇನೆ. ಕಾಯಕ್ಕೋಗಿ ಅಭಿವೃದ್ಧಿ ಅಧಿಕಾರ ಸನ್ಮಾನ್ಯ ಧ್ರುವನಾರಾಯಣ ಅವರು
ಕಾಲ ಆದ ನಂತರ ಮತ್ತೊಮ್ಮೆ ಇನ್ನೊಬ್ಬರು ಸ್ಥಾನ ತುಂಬುವಂಥ ವ್ಯಕ್ತಿ ಹುಡುಕಾಟದಲ್ಲಿದ್ದಾಗ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಜನನಾಯಕರಾದ ಸಾಮಾನ್ಯ ಕುಟುಂಬದಿಂದ ಬಂದಂಥ ಡಿ ಎನ್ ನಟರಾಜ್ ಅವರು ನಮಗೆ ಆ ಸ್ಥಾನವನ್ನು ತುಂಬ್ತಾರೆ ಅಂತ ಒಂದು ಆಶಾಭಾವನೆ ಮೂಡ್ತು. ಆಗ ಅವ್ರನ್ನ ನಾವು ಕರೆದು ಎಲ್ಲರೂ ಒಂದು ಕಡೆ ಜನ ಸೇರಿಸಿ ಅವ್ರ ಹತ್ರ ಮಾತಾಡಿ ಈ ಬಾರಿ 2024ನೇ ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡೋದೇ ಆದರೆ ನಾವೆಲ್ಲ ಯುವಕರ ತುಂಬಣಿಯಾಗಿರುವ ಡಿ ಎನ್ ನಟರಾಜ್ ಅವ್ರನ್ನ ಗೆಲ್ಲಿಸುವಂಥ ದಿಕ್ಕಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ.